ರೈತರ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕ ನೋಂದಣಿಗೆ ದುಬಾರಿ ಶುಲ್ಕ ವಿಧಿಸಿದ ಸರ್ಕಾರದ ನಡೆ. ಹಗಲು ದರೋಡೆ ಪ್ರಾಂತ ರೈತ ಸಂಘ ಆರೋಪ. ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ದುಬಾರಿ ಶುಲ್ಕ ವಿಧಿಸಿರುವ ರಾಜ್ಯ ಸರ್ಕಾರದ ನಡೆಯು ಹಗಲು ದರೋಡೆಯಾಗಿದೆ. ಇದರಿಂದಾಗಿ ರೈತರು ಮತ್ತಷ್ಟು ಕಂಗಾಲಾಗಿದ್ದಾರೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್.ಎಲ್. ಭರತ್ರಾಜ್ ಆರೋಪಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ 70% ಮಂದಿ ಕೃಷಿ ಕ್ಷೇತ್ರದಲ್ಲಿದ್ದು 5 ಲಕ್ಷ ಮಂದಿ ಕೃಷಿ ರಂಗದಲ್ಲಿ ಅವಲಂಬಿತರಾಗಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಸಣ್ಣ ರೈತರ ಸಂಖ್ಯೆ 96ರಷ್ಟಿದೆ. ಒಟ್ಟಾರೆ ನೀರಾವರಿ ಸೌಲಭ್ಯ 65ರಷ್ಟಿದ್ದಾರೆ. ಕಾಲುವೆ ಮೂಲಕ ನೀರಾವರಿಯು 47ರಷ್ಟಿದ್ದರೆ ಬೋರ್ವೆಲ್ಗಳ ಮೂಲಕ 41ರಷ್ಟರಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ. ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 71.33ರಷ್ಟು ಬೋರ್ವೆಲ್ಗಳ ಮೂಲಕ 5,015 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಂಡು ಆಹಾರ ಪದಾರ್ಥಗಳು ಬೆಳೆದು ತಾವು ಜೀವನ ನಡೆಸಿ ಇತರರಿಗೂ ಅನ್ನ ಹಾಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿ ಕೊಳವೆ ಬಾವಿ ಕೊರೆಯಿಸಿ ಮೋಟಾರ್ ಅಳವಡಿಸಿ ಬೆಳೆ ಬೆಳೆದಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಆದೇಶದಂತೆ ನೋಂದಣಿಯಾಗದ ಪಂಪ್ಸೆಟ್ಗಳ ನೋಂದಣಿ ಮಾಡಿಸಲು ಸರ್ಕಾರಕ್ಕೆ 23,500 ರು ಹಾಗೂ ಕಾಂಟ್ರಾಕ್ಟರ್ಗೆ ಸಿಆರ್ ಮತ್ತು ಅಗ್ರಿಮೆಂಟ್ ನೀಡಲು 3,500 ರು ಸೇರಿ 27,000 ರುಗಳನ್ನು ವಸೂಲಿ ಮಾಡುತ್ತಾ ರೈತರ ಗಾಯದ ಮೇಲೆ ಬರೆ ಎಳೆದಿದ್ದಾರೆ. ಉಚಿತವಾಗಿ ವಿದ್ಯುತ್ ನೀಡಿದರೂ ರೈತರು ಬೆಳೆ ಬೆಳೆದು ಬದುಕುವುದೇ ಕಷ್ಟವಾಗಿರುವ ಈ ಸಂದರ್ಭದಲ್ಲಿ ಮನುಷ್ಯತ್ವ ಇಲ್ಲದ ರಾಜ್ಯ ಸರ್ಕಾರ ಮತ್ತು ಇಲಾಖೆಗಳು ಬೇಸಿಗೆಯ ಬರ ಬಿಸಿಲಿನಲ್ಲಿ ವಿದ್ಯುತ್ ಸಂಪರ್ಕಗಳನ್ನು ಕಡಿತ ಮಾಡಿ ಬೆಳೆ ಹಾಳು ಮಾಡುತ್ತಿದ್ದಾರೆ. ಈಗಲೇ ಸಂಕಷ್ಟದಲ್ಲಿರುವ ರೈತ ತಕ್ಷಣ 27,000 ರೂಪಾಯಿಗಳನ್ನು ನೋಂದಣಿಗಾಗಿ ಎಲ್ಲಿಂದ ಕಟ್ಟಬೇಕು? ಜೊತೆಗೆ ಕೊಳವೆ ಬಾವಿ ಹತ್ತಿರಕ್ಕೆ ಲೈನ್ ತೆಗೆದುಕೊಂಡು ಹೋಗಲು ಒಂದು ಕಂಬಕ್ಕೆ 25,000 ರುಗಳನ್ನು ರೈತರೇ ಸ್ವತಃ ಖರ್ಚು ಮಾಡಬೇಕಾಗಿದೆ. ಕನಿಷ್ಠ 4 ಕಂಬಗಳು ಬೇಕಾದರೆ ಜೊತೆಗೆ ಟಿಸಿ ಅಳವಡಿಸಲು 2 ಕಂಬ ಸೇರಿ ಸುಮಾರು 1.5 ಲಕ್ಷದಷ್ಟು ರೈತ ದಂಡ ತೆರಬೇಕಾಗಿದೆ. ಈ ನೀತಿಯಿಂದಾಗಿ ರೈತರನ್ನ ಸರ್ಕಾರ ಇಲಾಖೆ ನೇರವಾಗಿ ಕತ್ತು ಹಿಸುಕಿ ಸಾಯಿಸುವುದರ ಬದಲು ನಿಧಾನವಾಗಿ ಅವರನ್ನು ತಾವೇ ಸಾಯಿಸುವಂತೆ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಾರ್ಯಕ್ರಮದಲ್ಲಿ ಎನ್.ಎಲ್. ಭರತ್ರಾಜ್, ಜಿಲ್ಲಾ ಸಂಚಾಲಕರು, ಕರ್ನಾಟಕ ಪ್ರಾಂತ ರೈತ ಸಂಘ ಕೆ.ಬಿ. ಸ್ವಾಮಿ, ಹನುಮಂತು, ಚಿಕ್ಕಣ್ಣ, ರವಿ, ಗುರುಸ್ವಾಮಿ, ಹೇಮಂತ್ ಕುಮಾರ್ ಇತರರು ಇದ್ದರು. ರೈತರ ಮೇಲೆ ದಾಳಿ ಮಾಡ್ತಾ ಇರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳು ವಾಪಸ್ ಹಾಕಬೇಕು. ಎಲ್ಲ ಪಂಪ್ಸೆಟ್ ಬಳಕೆದಾರರು ಸಂಘಟಿತರಾಗಿ ಕೇವಲ 50 ರೂಪಾಯಿ ಮಾತ್ರವನ್ನೇ 50 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡು, RTC ಮತ್ತೆ ಅವ್ರದ್ದು ಏನು ವಿಎಯಿಂದ ಒಂದು ವರದಿಯನ್ನು ಕೊಟ್ಟು ನೋಂದಣಿ ದಾಖಲಾತಿಗಳನ್ನು ಕೊಟ್ಟು ನೋಂದಣಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಕು. ಮತ್ತು ಎಲ್ಲರಿಗೂ ಸಂಪರ್ಕ ಕೊಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೈತರ ಲೈನ್ಗಳನ್ನ ಕಟ್ ಮಾಡಬಾರ್ದು ಅಂತ ಹೇಳಿ ಪಂಪ್ಸೆಟ್ ಬಳಕೆದಾರರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ರೈತರ ಪಂಪ್ಸೆಟ್ಗಳಿಗೆ ದುಬಾರಿ ಶುಲ್ಕವನ್ನು ವಿಧಿಸಿರ್ತಕ್ಕಂತಹ ರಾಜ್ಯ ಸರ್ಕಾರ ಮತ್ತು ಇಲಾಖೆಯ ನಡೆ ಇದೊಂದು ಹಗಲು ದರೋಡೆ ಅಂತ ಹೇಳಿ ಇವತ್ತು ಪಂಪ್ಸೆಟ್ ಬಳಕೆದಾರರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸಂದರ್ಭದಲ್ಲಿ ನಾವು ಆರೋಪವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ರೈತರು ಉಚಿತವಾಗಿ ವಿದ್ಯುತ್ ಕೊಟ್ಟರೆ ಜೀವನ ಮಾಡೋದೇ ಭಾಳ ಕಷ್ಟ ಆಗಿದೆ. ರೈತರ ಆತ್ಮಹತ್ಯೆಗಳ ಸಂಖ್ಯೆ ಇಲ್ಲಿ ತನಕ ನಿಂತಿಲ್ಲ. ಸಾಲಗಾರರ ಸಂಖ್ಯೆನೂ ವಿಪರೀತ ಹೆಚ್ಚಳ ಆಗ್ತಾ ಇದೆ. ಯುವ ರೈತರು ಸಹ ಇವತ್ತು ಸಾಲಗಾರರಾಗಿ ವ್ಯವಸಾಯಗಳನ್ನ ಮಾಡಲಿಕ್ಕೆ ಮಾಡಿರ್ತಕ್ಕಂತಹ ಸಾಲ ಏನಿದೆ ಸಾಲ ತೀರ್ಸ್ಲಿಕ್ಕೆ ಆಗದೆ ಆತ್ಮಹತ್ಯೆ ದಾರಿ ಹಿಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ರೈತರು ಮಕ್ಕಳುಗಳು ಜೀವನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ವ್ಯವಸಾಯದಿಂದ ಯಾವುದೇ ರೀತಿಯಲ್ಲೂ ತಮ್ಮ ಬದುಕನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಇವತ್ತು ರೈತರ ಮಕ್ಕಳುಗಳಿಗೆ ಹೆಣ್ಣು ಸಿಗದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೃಷಿ ರಂಗವನ್ನು ದಿವಾಳಿ ಮಾಡಲಿಕ್ಕಾಗಿ, ಕೃಷಿ ರಂಗವನ್ನು ಹಾಳು ಮಾಡಲಿಕ್ಕೋಸ್ಕರವಾಗಿ ಇವತ್ತಿನ ರಾಜ್ಯ ಸರ್ಕಾರ ದುಬಾರಿಯಾದಂಥ ಶುಲ್ಕವನ್ನು ಇವತ್ತು ಪಂಪ್ಸೆಟ್ ಬಳಕೆದಾರರು ನೋಂದಣಿ ಮಾಡಿಸ್ಕೊಳ್ಳಿಕ್ಕೋಸ್ಕರವಾಗಿ ಏರಿರ್ತಕ್ಕಂಥ ಕ್ರಮವನ್ನು ವಾಪಸ್ ತಗೊಳ್ಬೇಕು. ಮತ್ತು ಉಚಿತವಾದಂಥ ರೀತಿಯಲ್ಲೇ ಕೇವಲ 50 ರೂಪಾಯಿ ನೋಂದಣಿ ಶುಲ್ಕವನ್ನು ತಗೊಂಡು ಅವರು ಎಲ್ಲರಿಗೂ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕು. ಎಷ್ಟೇ ಕಂಬಗಳ ಸಂಪರ್ಕ ಬೇಕಾದ್ರೂ ಅದನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಪಂಪ್ಸೆಟ್ ಬಳಕೆದಾರರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 96ರಷ್ಟು ಅತಿ ಸಣ್ಣ ಮತ್ತು ಸಣ್ಣ ರೈತರು ಇರ್ತಕ್ಕಂಥದ್ದು. ಎಲ್ಲರೂ ಸಹ 1 ಹೆಕ್ಟೇರ್ಗಿಂತ ಒಳಗಡೆ ಇರತಕ್ಕಂತಹ ರೈತರ ಪ್ರಮಾಣ ಇರತಕ್ಕಂಥದ್ದು. ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಉಚಿತವಾಗಿ ನಾವು ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಈ ರೀತಿಯಾದಂತಹ ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಜನ ಕೃಷಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಜನ ಇದ್ದಾರೆ. 5 ಲಕ್ಷ ಜನ ಇವತ್ತು ಕೃಷಿ ರಂಗದಲ್ಲೇ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮವನ್ನು ಏನಿದೆಯೋ ಅದ್ರ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ವೈರನ್ನ ಇವತ್ತು ಬೇಸಿಗೆ ಬರೆ ಬಿಸಿಲನ್ನ ಸರಿಯಾದಂಥ ಒಂದು ಸಂದರ್ಭವನ್ನು ನೋಡ್ಕೊಂಡು
ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವೈರ್ ಕಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕಬ್ಬು ಬೆಳೆದಿರ್ತಕ್ಕಂಥದ್ದೇ, ರೇಷ್ಮೆ ಬೆಳೆದಿರ್ತಕ್ಕಂಥವ್ರು ಇದ್ದಾರೆ, ಕೆಲವು ತೋಟಗಾರಿಕೆ ಬೆಳೆಗಳು ಮಾಡಿದ್ದಾರೆ. ಇವತ್ತು ಬಹಳ ಕಷ್ಟದ ಜೀವನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದಂಥ ಸಮಯವನ್ನು ನೋಡಿಕೊಂಡು ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ತಕ್ಕಂಥದ್ದು ಇಲಾಖೆಯ ನೀತಿ ಏನಿರೋದೋ ಆ ನೀತಿಯನ್ನು ವಾಪಸ್ ತಗೊಳ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಎಲ್ಲ ಪಂಪ್ಸೆಟ್ ಬಳಕೆದಾರರು ಒಗ್ಗಟ್ಟಾಗಿ ಯಾವುದೇ ರೀತಿಯಲ್ಲೂ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. TC ಕೆಟ್ಟೋದಂತಹ 24 ಗಂಟೆ ಒಳಗಡೆನೇ ತಕ್ಷಣದಲ್ಲೇ ದುರಸ್ತಿ ಮಾಡಿ ಅದನ್ನು TCಯನ್ನು ಅಳವಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೈಗಾರಿಕೋದ್ಯಮಿಗಳಿಗೆ, ದೊಡ್ಡ ಬಂಡವಾಳಶಾಹಿಗಳಿಗೆ ಹೆಚ್ಚಿನ ರೀತಿಯಾದಂಥ ಸಬ್ಸಿಡಿಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, 5,000 ಎಲೆಕ್ಟ್ರಿಕ್ ಬಸ್ಸನ್ನು ಖರೀದಿ ಮಾಡ್ತಾ ಇದ್ದಾರೆ. 5,000 ಎಲೆಕ್ಟ್ರಿಕ್ ಬಸ್ಸನ್ನು ಖರೀದಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಖಾಸಗಿ ಟ್ರಾನ್ಸ್ಪೋರ್ಟ್ನ ಮಾಲೀಕರುಗಳು, ಖರೀದಿ ಮಾಡ್ತಾ ಇರ್ತಕ್ಕಂಥ ಟ್ರಾವೆಲ್ಸ್ ಮಾಲೀಕರುಗಳು. ಅವ್ರಿಗೆ ಒಂದು ಬಸ್ಸಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಸರಿಸುಮಾರು 2,500 ಕೋಟಿ ರೂಪಾಯಿಯನ್ನ ಖಾಸಗಿ ಟ್ರಾವೆಲ್ಸ್ನ ಮಾಲೀಕರುಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲೆಕ್ಟ್ರಿಕ್ ಬಸ್ ಖರೀದಿಗೋಸ್ಕರವಾಗಿ 2,500 ಕೋಟಿ ರೂಪಾಯಿಯನ್ನ ಸಬ್ಸಿಡಿ ಕೊಡ್ತಾರೆ. ಆದರೆ ರೈತರ ಪಂಪ್ ಸೆಟ್ಗಳಿಗೆ ಇವತ್ತು ದುಬಾರಿ ಶುಲ್ಕ ಹಾಕಿದ್ದಾರೆ. ದುಬಾರಿ ನೋಂದಣಿ ಆದ ನಂತರದಲ್ಲಿ ಬರೀ TC ಮಾತ್ರ ಕೊಡ್ತಕ್ಕಂಥದ್ದು. ಒಂದು ಕಂಬಕ್ಕೆ ಇವತ್ತು ಕನಿಷ್ಠ 25,000 ರೂಪಾಯಿ ಖರ್ಚು ಬರ್ತದೆ. ಕಂಬ ಇರ್ಬೋದು, ವೈರ್ ಇರ್ಬೋದು, TC ಕೂರಿಸ್ತಕ್ಕಂಥ ಕಂಬಗಳಿರ್ಬೋದು, ಎಲ್ಲಕ್ಕೂ ಸಹ ರೈತರನ್ನೇ ಸ್ವತಃ ಹಣವನ್ನು ಖರ್ಚು ಮಾಡಿ ಇವತ್ತು ಹಾಕಿಸ್ಕೊಳ್ಬೇಕಾಗುತ್ತೆ. ಕನಿಷ್ಠ ಇವತ್ತು ಒಂದು ಸಂಪರ್ಕ ಕಲ್ಪಿಸ್ಕೋಬೇಕು ಅಂತಂದರೆ ಒಬ್ಬ ರೈತನಿಗೆ 2 ಲಕ್ಷ ರೂಪಾಯಿನಷ್ಟು ಖರ್ಚು ಬರ್ತದೆ. ಅದನ್ನು ಬೋರ್ವೆಲ್ ಕೊರೆಸಿ ಇದನ್ನ ಮೋಟ್ರನ್ನ ಅಳವಡಿಸ್ಬೇಕು ಅಂತಂದರೆ ಕನಿಷ್ಠ 2 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಒಬ್ಬ ರೈತ ಒಂದು ಬೋರ್ವೆಲ್ನಲ್ಲಿ ಕನೆಕ್ಷನ್ ತಗೊಂಡು 1 ಎಕರೆ ಸರಾಸರಿ 1 ಎಕರೆ ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ರೆ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು. ಅವನು ಸಾಲಕ್ಕೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಡ್ಡಿ ಆಯ್ತದೆ. 1 ಎಕರೆ ಕಬ್ಬು ಬೆಳೆದ್ರು ಸಹ ಇವತ್ತು ನಮ್ಗೆ 50,000 ರೂಪಾಯಿ ಸಿಗದೇ ಇರ್ತಕ್ಕಂಥ ಈ ಸ್ಥಿತಿನಲ್ಲಿ ರೈತ ಮಾಡಿರ್ತಕ್ಕಂಥ ಸಾಲ ತೀರಿಸ್ತೋ ಜೀವನ ಮಾಡೋದು, ಮಕ್ಕಳ ಶಿಕ್ಷಣಕ್ಕಾಗಿ ವ್ಯಯ ಮಾಡ್ಲಿಕ್ಕಾಗುತ್ತಾ, ಆರೋಗ್ಯಕ್ಕೆ ವ್ಯಯ ಮಾಡ್ಲಿಕ್ಕಾಗುತ್ತಾ?